ಬ್ಯಾಡಗಿ ತಾಲೂಕಿನ ಕುಡಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗ್ರಾಮದ ಮುಖಂಡರಾದ ಸಿದ್ದು ಪಾಟೀಲ್ ಹಾಗೂ ಗಣ್ಯಮಾನ್ಯರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಕಾರ್ಯಕ್ರಮದ ಕುರಿತು ಬಸವರಾಜ ಮುಖರಂಬಿ ಮಾತನಾಡಿದರು. ಸಂಜೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಿಂದ ಬಸವನಗರದವರೆಗೆ ಮೆರವಣಿಗೆ ಸಾಗಿ ಬಂತು. ಈ ಸಂದರ್ಭದಲ್ಲಿ ಅಣ್ಣಪ್ಪ ಭಾಗ, ರೇವಣಸಿದ್ದ ಖುಬಾಜಿ, ಡಾಕ್ಟರ್ ಬಸವರಾಜ್ ಕರ್ನಾಥ್, ಜಗಪ್ಪ ವಾಲಿಕರ್, ಸಮುದಾಯದ ಹಿರಿಯರು, ಯುವಕರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ರಮೇಶ್ ಎಸ್ ಕುಡಹಳ್ಳಿ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಕಾರ್ಯಕ್ರಮದ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ವದ ಜ್ಞಾನದ ಸಂಕೇತವೆಂದೇ ಇತಿಹಾಸ ಪುಟ ಸೇರಿದ ಅಸ್ಪೃಶ್ಯ ಸಮಾಜಕ್ಕೆ ಸೂರ್ಯನಾಗಿ ಬೆಳಗಿದ ಆರಾಧ್ಯ ಮಹಾನ್ ಚೇತನರಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಪ್ರಥಮ ನಮನಗಳು. ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮಾಹೋ ಎಂಬಲ್ಲಿ ಮಹಾರ್ ಎಂಬ ಅಸ್ಪೃಶ್ಯ ಜಾತಿಯಲ್ಲಿ ಜನಿಸಿದ್ದಾರೆ. ಇವರ ತಂದೆ ಹೆಸರು ರಾಮ್ಜಿ ಮಾಲೋಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ. ಅಂಬೇಡ್ಕರ್ ಅವರು ಇದೇ ಸಮಾಜಕ್ಕಂತಲ್ಲ ಎಲ್ಲ ಭಾರತ ದೇಶಕ್ಕೆ ಸಂವಿಧಾನವನ್ನು ಲಿಖಿತ ಸಂವಿಧಾನವನ್ನಾಗಿ ಬರೆದಿದ್ದಾರೆ. ಅವರು ಕೊಟ್ಟ ಸಂವಿಧಾನಬದ್ಧ ಪರಿಹಾರ ಹಕ್ಕು, ಮೂಲಭೂತ ಹಕ್ಕುಗಳನ್ನು ನಮ್ಮ ಜೀವನದಲ್ಲಿ ಎಲ್ಲ ಅಳವಡಿಸಿಕೊಂಡು ಹೋಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಓದು ಬರಹ ತಿಳಿದ ವ್ಯಕ್ತಿ ತನ್ನ ಗ್ರಾಮದ ಜನರಿಗೆ ಶಿಕ್ಷಣ, ಮೂಢನಂಬಿಕೆ, ದೌರ್ಜನ್ಯಗಳ ಬಗ್ಗೆ ತಿಳಿಸಲಿಲ್ಲವೆಂದರೆ ಆ ವ್ಯಕ್ತಿ ಬದುಕಿದ್ದು ಸತ್ತಂತೆ. ಎಜುಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಈಗಿನ ಜನರೇಷನ್ ಅಲ್ಲಿ. ಎಲ್ಲರೂ ಎಜುಕೇಶನ್ ಸರಿಯಾಗಿ ಪಡ್ಕೋಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಶಿಕ್ಷಣದ ಬಗ್ಗೆ ಒಂದು ಮಾತು, ಕ್ಷಣ ಕ್ಷಣಕ್ಕೂ ಖುಷಿ ನೀಡುವಂತಿರಬೇಕು ಶಿಕ್ಷಣ. ಯಾವತ್ತೂ ನಿಲ್ಲಬಾರದು ಶಿಕ್ಷಣದ ಪಯಣ. ಕೋಗಿಲೆಯ ನಾದದಂತಿರಬೇಕು ಶಿಕ್ಷಣದ ಇಂಪನ. ಸಮುದ್ರದ ಅಲೆಗಳಂತೆ ಧುಮುಕುತ್ತಿರಬೇಕು ಶಿಕ್ಷಣದ ಕಂಪನ. ಶಿಕ್ಷಣ ಒಂದು ಕಲಿಕೆಯ ಸ್ವರೂಪ, ಕಲಿಕೆಗೆ ನಾನಾ ರೀತಿಯ ರೂಪ. ಎಲ್ಲರಿಗೂ ದೊರೆಯುವಂತಿರಬೇಕು ಶಿಕ್ಷಣದ ಅಸ್ತಿತ್ವ. ಎಲ್ಲರಿಗೂ ಸಾರಿ ಸಾರಿ ಹೇಳಬೇಕು ಶಿಕ್ಷಣದ ಮಹತ್ವ. ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡರೆ ಕೊನೆಯ ತನಕ ಇರುತ್ತದೆ ಅದಕ್ಕೆ ಬೆಲೆ. ಶಿಕ್ಷಣಕ್ಕೆ ಕಟ್ಟಲಾಗದು ಯಾವುದೇ ರೀತಿಯ ಬೆಲೆ. ಶಿಕ್ಷಣ ಎಂಬುದು ನಮ್ಮ ಜೀವನದ ಒಂದು ಅಮೃತ ಶೆಲೆ. ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ಬದುಕಿದರೆ ಹುಲಿ ಸಿಂಹಗಳಂತೆ ಬದುಕಿ, ಏಕೆಂದರೆ ಬಲಿ ಕೊಡುವುದು ಕುರಿ ಕೋಳಿಗಳನ್ನು ಹೊರತು ಸಿಂಹಗಳನ್ನಲ್ಲ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್. ಆ ಬುಕ್ಗಳು ಓದ್ಬೇಕು. ಅವು ಏನಂತ ಅವರು ನಾನಾ ದೇಶದ ಬುಕ್ಗಳು ಓದ್ಯಾರ. ಒಂದು ಚಾಪ್ಟರ್ ತೆಗಿಬೇಕಾದ್ರೆ 10 ಬುಕ್ ಓದ್ಯಾರ. ಇವತ್ತು ನಾ ಎಕ್ಸಾಮ್ ಕೊಡ್ಬೇಕಾದ್ರೆ ನನ್ನ ಬುಕ್ ನಾನೇ ಓದಕ್ಕಾಗಲ್ಲ. ಅದ್ರಾಗೆ ಕಾಪಿ ಮಾಡಕ್ಕೆ ಶುರು ಮಾಡ್ತೀನಿ. ಯಾವ್ದೋ ಚಿಟ್ಟಿ ನೋಡ್ರಿ ಅವ್ರು ಹಾಕೋರು ಅಂತೇಳಿ. ಅಂದ್ರೆ ನಮ್ಗೆ ಸ್ಟಡಿ ಮಾಡೋಕ್ಕಾಗಲ್ಲ. ಅಂದ್ರೆ ನಮಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಅದ್ರ ಬಗ್ಗೆ ಆಸಕ್ತಿ ಬಂತಂದ್ರೆ ಒಂದು ಏನಂತಂದ್ರೆ ಎಲ್ಲರೂ ಒಂದು ಒಳ್ಳೆಯ ಒಂದು ಇದು ಆಗ್ತದೆ. ಈಗ ನೋಡ್ತಿರ್ತೀವಿ ಅವಾಗಿಂದ ಒಂದು ಪರಿಸ್ಥಿತಿ ಈ ಪರಿಸ್ಥಿತಿ ಭಾಳ ಇಂಪ್ರೂವ್ ಆಗ್ಯದ. ಅದಕ್ಕೆ ಮೂಲ ಶಿಕ್ಷಣ ಬೇಕು. ಅದಕ್ಕೆ ಶಿಕ್ಷಣದಾಗ ಇದೊಟ್ಟು ಶಕ್ತಿ ಎಲ್ಲಿಲ್ಲ. ಈಗ ನಾವು ಏನೇ ಮಾಡ್ಬೋದು, ಎಷ್ಟೋ ತಾಕತ್ ಒಂದು ಕಾಲಕ್ಕಿತ್ತು. ಹಿಂದಕ್ಕೆ ರಾಜರು ಇರ್ತಿರು ಗೊತ್ತಿಲ್ಲ ನಮ್ಗೆ. ಅದ್ರಾಗ ಯಾರು ಕುಸ್ತಿ, ಯಾರು ದೇಹ ದೊಡ್ಡ, ಯಾರು ಹಿಂಗೆ ಅಟ್ಟಕಟ್ಟನ ಅವನೇ ರಾಜ. ಯಾಕಂದ್ರೆ 4 ಮಂದಿ ಹೊಡೆಪ್ಲೆ ಇರ್ಬೇಕಮ್ಮ. ಆ ನಂತರ ಏನು ಬಂತು, ಕತ್ತಿ ವಿದ್ಯೆ ಬಂತು. ಯಾರು ಕತ್ತಿ ವಿದ್ಯೆದಾಗ ಯಾರು ನಿಪುಣರ ಅವ್ರು ಬಂತು. ಆ ನಂತರ ಅದನ್ನು ಹೋಯ್ತು. ಈಗ ಏನೆಲ್ಲ ಕುಂತಲ್ಲೇ ತಿಳಿವಡಿಸ್ಬೇಕ್ರಿ. ಕುಂತಲ್ಲೇ ಇಲ್ಲಿದೆ ಕುಂತಲ್ಲಿ ಇದು ನೋಡಿದ್ರೆ ತಿರಾಕ ಇದು ಅಮೆರಿಕ ಜಗಳ ನೋಡಿದ್ರೆ ನಾವು ಅಲ್ಲಿ ಹಾಕಿ ಬಾಂಬೆಗೆ ಇಲ್ಲಿ ಕುಂತು ಅಪೋಸಿಟ್ ಹೊಡಿತಾರ. ಬಾಂಬೆ ಅವರು ನಮಗೆ ಇಲ್ಲೊಂದು ಕಲ್ಲು ಹೊಡ್ಲಕ್ಕಲ್ಲಿ ಕಟ್ಟಿಗೆ ನಿಂತು ನೋಡಿ ಹೊಡ್ಲಿಕ್ಕಾಗಲ್ಲ ಅಂತ ಟೆಕ್ನಾಲಜಿ ಅದ್ರಿ. ಈಗ ಅಂದ್ರೆ ನಾವು ಸ್ಟಡಿ ಮಾಡಿ ಯಾರಿಗೆ ಹೋಗಿ ದಬ್ಬಳಕೆ ಮಾಡಿ ಕುಸ್ತಿ ಹೇಳೋದಿಲ್ಲ. ಈಗ ದೂರಿಂದ ಅದಕ್ಕೆಲ್ಲ ಬೇಕಾದ್ರೆ ನಮ್ಗೆ ಶಿಕ್ಷಣ ಬೇಕು. ಅಂತ ಶಿಕ್ಷಣ ಬೇಕಾದ್ರೆ ಇಂಥ ಮಾನವತಾವಾದಿಗಳ ಕಾರ್ಯಕ್ರಮಗಳು ಮೇಲೆ ನಡಿಬೇಕು. ಪದೇ ನಡಿಬೇಕು. ಪದೇ ಮುಖಂಡರು ಇದ್ರ ಬಗ್ಗೆ ಎಲ್ಲ ಕಡೆ ಸರ್ಚ್ ಮಾಡಬೇಕು. ಇದ್ರ ಏನದ ಉದ್ದೇಶ ಏನದ. ಬಾಬಾ ಸಾಹೇಬ್ ಅವ್ರ ಬುಕ್ ನೋಡ್ತಾರೆ. ಅವ್ರ ಬುಕ್ ಹಿಡ್ಕೊಂಡು ನೋಡ್ರಿ. ಅದು ಇನ್ನೂ ಎಷ್ಟು ವಜೆ ಇರ್ತದೆ ಬುಕ್ ಅವ್ರದ್ದು, ಸದಾ ಕೈದಾಗಿರ್ತದೆ. ಯಾಕಂದ್ರೆ ಉದ್ದೇಶ ಏನಾದ್ರೆ ಯಾಕೆ ತೋರಿಸ್ತಾರೆ ನಮಗೆಲ್ಲರಿಗೆ ಅಂದ್ರೆ ಇದ್ರಾಗೆ ಅದು ಶಕ್ತಿ ಅಂತ. ಇಷ್ಟು ಕೈ ಹಿಡ್ಕೊಂಡ್ರೆ ಇನ್ನೊಂದ್ಸರ್ ನೋಡ್ರಿ ಎಲ್ಲ ಕರೆಕ್ಟ್ ಆಗ್ಯದ ಬುಕ್. ಹೆಂಗೆ ಹಿಂಗೆ ಕೈದಾಗದು ಅಂದ್ರೆ ನಮ್ಗೆ ಇಡೀ ಭಾರತ ಶಕ್ತಿ ಎಲ್ಲದ ಆ ಒಂದು ಸಂವಿಧಾನದಾಗ ಅದ. ಅಂತ ಸಂವಿಧಾನ ಪಡೆದಂತ ನಮ್ಮ ಭಾರತ ದೇಶ ಇಡೀ ದೇಶದಾಗೆ ದೊಡ್ಡ ಸಂವಿಧಾನ ಇದೆ ನಮ್ಮ ಇಡೀ ಜಗತ್ತಿನಾಗೆ. ಅದಕ್ಕಾಗಿ ಇಂಥ ಕಾರ್ಯಕ್ರಮ ಮತ್ತು ಹಳ್ಳಿಯಲ್ಲಿ ಎಲ್ಲ ಹಳ್ಳಿದಾಗ ಕಾರ್ಯಕ್ರಮ ಮಾಡ್ತಾವ. ಇಂಥವು ಇನ್ನೂ ಒಂದು ಹೆಚ್ಚಿಗೆ ಆಗ್ಬೇಕು. ಇದ್ರ ಬಗ್ಗೆ ನಾವು ಲೈಬ್ರರಿ ಆಗ್ಬೇಕು. ಲೈಬ್ರರಿಗಳು ತೆರಿಬೇಕು. ಬುಕ್ಗಳು ಎಲ್ಲ ಕಡೆ ಶೇಖರಣೆ ಮಾಡ್ಬೇಕು. ನಾ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ನೋಡ್ದೆ, ಮೋಸ್ಟ್ಲಿ ಕಾಳಿಗಟ್ಟೆ ಹೋಗ್ಬಿಟ್ಟು ಕನಸರ ಗೊತ್ತು ಅರಿವು ಕೇಂದ್ರ ಅಂಥವೆಲ್ಲ ಎಲ್ಲ ಕಡೆ ಆಗ್ಬೇಕು. ಯಾಕಂದ್ರೆ ಅವ್ರು ಇಟ್ಟಂದ್ರೆ ನಾವು ಹೋಗಿ ನಿಂತೇವಪ್ಪ. ಬಸ್ ಒಂದು ಅರ್ಧ ಗಂಟೆ ನಮಗೆ ಟೈಮ್ ಅದ. ಆ ಟೈಮ್ನಾಗ ಅದ್ರಾಗ ಏನು ಬುಕ್ ಅದ, ಯಾವ ಬುಕ್ ಬರ್ದಾರ, ಆ ಬುಕ್ ಬಗ್ಗೆ ನೋಡಪ್ಲೇ ಇರ್ಬೇಕು. ಅಂದ್ರೆ ಇಂಥ ಅರಿವು ಕಾರ್ಯಕ್ರಮಗಳು ಹೆಂಗೆ ಆಗ್ಬೇಕಂದ್ರೆ ಎಲ್ಲ ಕಡೆ ಹೋದಾಗ ನಮ್ಗೆ ಪಾಸಿಟಿವ್ ಹೋಗ್ಬೇಕ್ರಿ. ನಾವು ಎಲ್ಲ ಕಡೆ ಹೋದಾಗ ಯೂಟ್ಯೂಬ್ ಮೇಲೆ ಪಿಕ್ಚರ್ ನೋಡೋದಲ್ಲ. ಈಗ ನಾವು ಏನು ನೋಡ್ತೀವಿ ಅದೇ ನಮ್ಗೆ ಚೆನ್ನಾಗಿ ಗೊತ್ತು.
ಅಂದ್ರೆ ನಾವು ಯಾವ ರೀತಿ ನಾವು ಮನಸ್ಸು ವಿಚಾರ ಮಾಡ್ತೀವಿ ನಾವು ಅದೇ ರೀತಿ ಹೋಗ್ತೀವಿ ನಾವು. ಇವತ್ತು ನಾವು ಒಳ್ಳೆ ರೀತಿ ಒಂದು ಬುಕ್ಸ್ ಸ್ಟಡಿ ಮಾಡಬೇಕು, ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ಬೇಕಂತ ಬಂದೇವ್ರೆ ನಾವು ಅದೇ ರೀತಿ ಬರ್ತೀವಿ. ಇಲ್ಲಪ್ಪ ನಾವು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂದ್ರೆ ನಾವು ಅದೇ ರೀತಿ ಹೋಗ್ತೀವಿ. ಅದಕ್ಕಾಗಿ ನಮ್ಮ ಮನಸ್ಸೇ ನಮ್ಗೆ ಹಿಡಿತಾರೆ. ಆ ಮನಸ್ಸು ಹಿಡಿದಾಗಿರ್ಬೇಕಾದ್ರೆ ನಾವು ಒಳ್ಳೆ ಸ್ಟಡಿ ಮಾಡಬೇಕು.